ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವಾಗ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ಹಳೆ ಚಾನಲ್ ಬಂದು ಕನ್ನಡತಿ ಹೇಮಾವತಿ ವರ್ಕಿಂಗ್ ವುಮೆನ್ ಅಂತ ಇತ್ತು. ಅದು ಏಕೋ ಲಾಕ್ ಆಗಿದೆ. ಅದಕ್ಕೆ ಇವಾಗ ನಾನು ಹೊಸದೊಂದು ನ್ಯೂ ಚಾನಲ್ ಓಪನ್ ಮಾಡಿಕೊಂಡಿದ್ದೇನೆ. ಇದು ಬಂದು 28ನೇ ತಾರೀಕು ಓಪನ್ ಮಾಡಿದ್ದೇನೆ. ಫ್ರೆಂಡ್ಸ್, ಎಲ್ಲರೂ ನನಗೆ ಅದಕ್ಕೆ ಯಾವ ಥರ ಸಪೋರ್ಟ್ ಮಾಡಿದ್ರಿ, ಈ ಚಾನಲ್ಗೂ ಅದೇ ಥರ ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಅದು ಲಾಕ್ ಆಗಿದೆ. ಅದನ್ನು ನಾನು ರೀಸ್ಟಾರ್ಟ್ ಮಾಡೋಕ್ಕೆ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಫ್ರೆಂಡ್ಸ್, ಇವಾಗ ನಾನು ಅದು ಗೆಣಸು ಅಂತೀವಿ ನಾವು ನೋಡಿ. ಇಡ್ಲಿ ಪಾತ್ರೆ ಏನಾದರೂ ನಿಮಗೆ ಈ ಥರ ನೀರು ಕಾಯಿಸಿ ಬ್ಲ್ಯಾಕ್ ಆಗಿದ್ದರೆ, ಆ ಥರ ನಂದು ನೀರು ಕಾಯಿಸಿರೋದಕ್ಕೆ ಈ ಥರ ಬ್ಲ್ಯಾಕ್ ಆಗಿದೆ. ಆ ಥರ ಬ್ಲ್ಯಾಕ್ ಆಗಿದ್ದರೆ ನೀವು ಏನಿಲ್ಲ, ಯಾವುದಾದ್ರೂ ವೇಸ್ಟ್ ನಿಂಬೆಹಣ್ಣು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ, ಅದನ್ನು ಇದರೊಳಗಡೆ ಹಾಕಿ. ನಾನಿವಾಗ ಇಡ್ಲಿ ಮಾಡ್ತಾಯಿಲ್ಲ ಫ್ರೆಂಡ್ಸ್, ನಾನು ಬಂದು ಗೆಣಸು ತಂದಿದ್ದೀನಿ. ಅದನ್ನು ಬೇಯಿಸೋಕ್ಕೋಸ್ಕರ ಇದನ್ನು ಇವಾಗ ಹಬೆಲ್ ಬೇಯಿಸೋಕೆ ಇಟ್ಟಿದ್ದೀನಿ. ಅದು ಟೇಸ್ಟ್ ಇರುತ್ತೆ ಹಬೆಲ್ ಬೇಯಿಸೋಕೆ. ಬನ್ನಿ ಇವಾಗ ಗೆಣಸನ್ನ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ವಲ್ಪ ನೆನೆ ಹಾಕೋಕ್ಕೆ ಹಾಕಿದ್ದೀನಿ ಗೆಣಸನ್ನ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ರಾತ್ರಿ ಲೈವಲ್ಲಿದ್ದೆ. ಪೂಜಾ ಮತ್ತು ಮುಬ್ಬಿನ ಅಲ್ಲಿಂದ ಬಂದು ಓಮಿಲಿ ಚಾನಲ್ ಅವರು, ಮತ್ತು ಇನ್ನೂ ಒಂದು ಎಷ್ಟು ಜನ ಹೆಸರು ನೇಮ್ ಗೊತ್ತಾಯಿಲ್ಲ ಫ್ರೆಂಡ್ಸ್. ಆಮೇಲೆ ನಾನು ನಿಮಗೆ ಲಾಗ್ ಮಾಡ್ತೀನಿ. ಒಂದು ಲಾಗ್ ಮಾಡಿದಾಗ ನಿಮ್ಮ ಹೆಸರೆಲ್ಲ ಹೇಳ್ತೀನಿ. ಎಲ್ರಿಗೂ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನ್ಯೂ ಚಾನಲ್ ಅವರು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಗೆಲ್ರಿಗೂ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಅಕಸ್ಮಾತ್ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಮಾಡಿದಾಗ ನಿಮ್ಮ ಹೆಸರು ನೋಡಿ ನಾನು ಸಬ್ಸ್ಕ್ರೈಬ್ ಆಗ್ತೀನಿ. ನನ್ನ ಹೆಸರು ನೋಡಿಲ್ಲ ಅಂದ್ರೂ ಒಂದೊಂದು ಟೈಮಲ್ಲಿ ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಫ್ರೆಂಡ್ಸ್. ನಾನು ಯಾರಾದರೂ ಲೈವಿಗೆ ಬಂದರೆ, ಕೆಲಸದಿಂದ ಬಂದು ನನಗೆ ಟೈಮ್ ಇದ್ದರೆ ನಿಮಗೆ ಮೆಸೇಜ್ ಎಲ್ಲ ಮಾಡ್ತೀನಿ, ಕಮೆಂಟ್ ಹಾಕ್ತೀನಿ, ಮೆಸೇಜ್ ಎಲ್ಲ ಮಾಡ್ತಾಯಿರ್ತೀನಿ. ಆಮೇಲೆ ಬೆಣ್ಣೆ ಕೃಷ್ಣ ಚಾನಲ್ ನಂದಿನಿ ಅಮ್ಮ ಇದ್ದಾರಲ್ಲ, ಅವರು ಚೆನ್ನಾಗಿ ಮಾತಾಡ್ತಾರೆ. ಅವರು ನನಗೆ ಏಮ ಅಂತ ಚೆನ್ನಾಗಿ ಮಾತಾಡ್ತಾರೆ. ಅವರು ಲೈವಲ್ಲಿದ್ದಾಗ ನಾನು ಲೈವಲ್ಲಿ ಹೋಗಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರದ್ದು ನಾಷ್ಟ ಆಯಿತಾ? ನಾನಿವತ್ತು ಕೆಲಸ ವೀಕ್ ಆಫು, ಅದಕ್ಕೆ ನಾನು ಮನೇಲೇ ಇದ್ದೀನಿ. ಅದಕ್ಕೆ ನಾನು ಇನ್ನೂ ಏನೂ ಮಾಡಿಲ್ಲ. ಇನ್ನು ಇವಾಗ ಬಾಗಿಲೆಲ್ಲ ಸಾಸಿ ಬಟ್ಟೆ ಎಲ್ಲ ವಾಶ್ ಮಾಡಾಕಿ ಇವಾಗ ಇದನ್ನು ಇಡಕ್ಕೆ ಬಂದಿದ್ದೀನಿ ಸ್ಟವ್ ಹತ್ರಕ್ಕೆ. ನೋಡಿ, ಹಾಲು ಕಾಯಿಸಿದ್ದೀನಿ. ಬನ್ನಿ ಇವಾಗ ಫ್ರೆಂಡ್ಸ್, ಅದಕ್ಕೆ ಯಾವ ಥರ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ದು ಕುಕ್ಕರ್ ಇರುತ್ತೆ ಫ್ರೆಂಡ್ಸ್. ನಾನು ಇನ್ನೂ ಅದು ತಗೊಂಡಿಲ್ಲ. ನೋಡಿ, ಇವಾಗ ಇಷ್ಟು ನೀರು ಕಾಯ್ತು, ಅದು ಅದರೊಳಗಡೆನೇ ಇರಲಿ. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ. ಇದಂತೂ ಫ್ರೆಂಡ್ಸ್ ಬೇಗನೆ ಬೇಯುತ್ತೆ, ಅಂತ ಏನು ಲೇಟಾಗಿ ಬೇಯಲ್ಲ. ಇದು ಗೆಣಸು ಬಂದು ನೋಡಿ ಈ ಥರ ಇಡಿ. ನಾಷ್ಟ ಬಂದು ಗೋಧಿದು ನುಚ್ಚು ತಗೊಂಡು ಬಂದಿದ್ದೀನಿ. ಅದ್ರದ್ದು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ನುಚ್ಚಿಂದು ಪಲಾವ್ ಥರ ಮಾಡ್ತೀವಲ್ಲ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇಟ್ಟಿದ್ದೀವ. ಒಂದು 10 ನಿಮಿಷಕ್ಕೆಲ್ಲ ಅದು ಬೇಯುತ್ತೆ. ನೀವು ಬೇಕಾದರೆ ಒಂದು ಸ್ವಲ್ಪ ಸಾಲ್ಟನ್ನ ಅದ್ರ ಮೇಲೆ ಹಾಕೋಬೋದು. ಇರಿ, ಒಂದು ಸ್ವಲ್ಪ ಹಾಕೋದು ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪನೇ ಹಾಕಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ನೋಡಿದ್ರೆ ಫ್ರೆಂಡ್ಸ್, ಈ ಥರ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನೋಡಿದ್ರೆ ಇವಾಗ ಬೇಯ್ತಾ ಇದೆಯಾ? ಅದೆಲ್ಲ ಒಂದು 10 ನಿಮಿಷಕ್ಕೆ ತಿಂದುಬಿಡುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಮುಚ್ಚಳನ ಈ ಥರ ಮುಚ್ಚಿ ಫ್ರೆಂಡ್ಸ್. ನಾನೊಂದು ಸ್ಲಿಪ್ಪರ್ದು ಸ್ಟ್ಯಾಂಡ್ ತಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಅದು ಆಲ್ರೆಡಿ ಯೂಟ್ಯೂಬಲ್ಲಿ ಎಲ್ಲ ತೋರಿಸಿದ್ದಾರೆ, ನಾನು ತೋರಿಸ್ತೀನಿ. ಇವಾಗ ಹೊರಗಡೆ ಇಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಅದು ನಾನು ಗೋಡೆಗೆ ಮಾಡಿಸಿದ್ದೀನಿ. ಅದು ಓಪನ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಹಾಕಿದೆ. ಇದಿಷ್ಟೇ ನೋಡಿ, ಈ ಥರ ಎಳೆಯೋದು.
ಆಮೇಲೆ ನೋಡಿ ಇಷ್ಟೇ ಈ ಥರ ಕ್ಲೋಸ್ ಮಾಡಿ ನಾನು ಗೋಡೆಗೆ ಹಾಕಿದ್ದೀನಿ. ಈ ಥರ ಮುಂದೆ ಪ್ಯಾಸೇಜಲ್ಲಿ ಆ ಥರ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇನ್ನೂ ಕಾಫಿ ಕುಡ್ದಿಲ್ಲ. ನಾನು ಕಾಫಿಗೆ ಮುಂಚೆ 1 ಕಪ್ಪು ಬಿಸಿ ನೀರು ಕುಡಿತೀನಿ. ಅದಕ್ಕೆ ಬಿಸಿ ನೀರಲ್ಲಿ ಕಾಯಕ್ಕಿಟ್ಟಿನಿ ನೋಡಿ. ಅಲ್ಲಿ ಇದು ಗೆಣಸು ಬೇಯ್ತಾ ಇದೆ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದು ಫ್ರೆಂಡ್ಸ್, ನನಗೆ ಕಿಡ್ನಿ ಸ್ಟೋನ್ ಎಲ್ಲ ಇದ್ದಾಗ ಆವಾಗ ಇದನ್ನು ಕುಡಿಬೇಕು ಅಂತೇಳಿ ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಅದು ಕುಡಿದ ಮೇಲೇ ನಾನು ಕಾಫಿ ಕುಡಿಯೋದು. ನೋಡಿ, ಕೆಲಸಕ್ಕೆ ಹೋಗಿದ್ರೆ ಇಷ್ಟೆಲ್ಲ ನನ್ನ ಕೆಲಸ ಎಲ್ಲ ಆಗ್ತಾಯಿತ್ತು. ಇವಾಗ ಮನೇಲಿದ್ದೀನಲ್ಲ, ಅದಕ್ಕೆ ಲೇಟಾಗಿ ಇದ್ದೀನಿ. ನೋಡಿ ಫ್ರೆಂಡ್, 1 ಕಪ್ಪು ನಾನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ 1 ಲೆಮನ್, ಅದರಲ್ಲಿ ಅರ್ಧ ನೋಡಿ ಇಲ್ಲೇ ಇದೆ. ನೋಡಿ ಫ್ರೆಂಡ್, ಅರ್ಧನೇ ಸಾಕು, ಜಾಸ್ತಿ ಮಾಡಿಬಿಡಿ. ನಿಮ್ಗೆ ಅದೇ ಅಳತೆ ಕರೆಕ್ಟ್ ಆಗುತ್ತೆ. ಆಯಿತು. ಆಮೇಲೆ ಮಾಡಿ ಅದು ನೋಡಿ ಫ್ರೆಂಡ್ಸ್, ಸಾಲ್ಟ್ ಇಷ್ಟೇ. ಇದು ಫ್ರೆಂಡ್ಸ್ ತುಂಬ ಆರೋಗ್ಯಕ್ಕೆ, ನರಕ್ಕೆ, ನಮಗೆಲ್ಲ ಒಳ್ಳೆಯದು. ಅದಕ್ಕೆ ನಾನು ಇದನ್ನೇ ಡೈಲಿ 1 ಕಪ್ ಕುಡಿತೀನಿ. ನಾನೇ ಸಣ್ಣಾಗೋಕ್ಕೋಸ್ಕರ ಕುಡಿತಾ ಇಲ್ಲ. ನನಗೆ ಇದು ಕುಡಿದ್ಮೇಲೆ ಸ್ವಲ್ಪ ನರ ಹಿಡಿತಾಯಿತ್ತು ಕೈಯಲ್ಲೆಲ್ಲ, ಅದು ಹುಷಾರಾಯಿತು. ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.